ಇನ್ನು ಮಾಜಿ ಸಚಿವ ಎಸ್ ಎ ರಾಮದಾಸ್ ಅವರು ಕೂಡ ಮಾತನಾಡಿದ್ದಾರೆ. ಮೈಸೂರು ರಾಜ್ಯರನ್ನು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ, ಬೇರೆ ಸಣ್ಣ ಸಣ್ಣ ವಿಚಾರಗಳನ್ನು ಮಾತಾಡೋದು ಒಳ್ಳೆಯದಲ್ಲ ಅಂತ ಪ್ರತಾಪ್ ಸಿಂಹ ವಿರುದ್ಧ ಪರೋಕ್ಷವಾಗಿ ಮಾತನಾಡಿದ್ದಾರೆ ರಾಮದಾಸ್. ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಹೆಚ್ಚಿನ ಮತಗಳಿಂದ ನಾವು ಗೆಲ್ಲಿಸ್ತೀವಿ, ಟಿಕೆಟ್ ಯಾರಿಗೆ ಅನ್ನೋದು ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ ಅಂತ ಮಾಜಿ ಸಚಿವ ಎಸ್ ಎ ರಾಮದಾಸ್ ಮಾತನಾಡಿದ್ದಾರೆ. ಮಹಾರಾಜರ ಕೊಡುಗೆಯನ್ನ ನೆಚ್ಚಿನ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಎನ್ನುವಂಥ ವಿಚಾರವನ್ನು ಹೇಳಿದ್ರು. ಬಸವಣ್ಣನವರು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾದರಿ ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡಿ ಹೇಳಿದ್ರು. ಅದರ ಜೊತೆಗೆ ನಾವೆಲ್ಲರೂ ಕೂಡ ಮೈಸೂರಿನವರಾಗಿದ್ದುಕೊಂಡು ಮೈಸೂರು ಜಿಲ್ಲೆಯವರು, ಮಂಡ್ಯ ಜಿಲ್ಲೆ, ನಾವೆಲ್ಲರೂ ಕೂಡ ಋಣಿಯಾಗಿರುವಂಥದ್ದು ಮೈಸೂರು ಮಹಾರಾಜರು 100 ವರ್ಷಗಳ ಕಾಲದ ಹಿಂದೆ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ. ಒಂದು ಭಾಗ ಅವರನ್ನು ನಾವು ಮ್ಯಾನ್ ಆಫ್ ವಿಷನರಿ ಅಂತ ಕರಿತೇವೆ. ದೂರದೃಷ್ಟಿಯನ್ನ ಇಟ್ಕೊಂಡು ಮಾಡಿರುವಂಥ ಕೆಲಸಗಳು ಹೇಳ್ತಾ ಹೋದ್ರೆ ಅಷ್ಟಿಷ್ಟಲ್ಲ. ಮೈಸೂರು CFTRI DFRL ಇಂದ ಹಿಡಿದು ನಮ್ಮ ಶ್ರವಣ ಸಂಸ್ಥೆ ಯಾವುದಿದೆ, ಕಿವಿ ಕಣ್ಣು ಕಾಣದೇ ಇದ್ದಂಥವ್ರಿಗೆ ಮಾಡುವಂಥ ಒಂದು ಶಾಲೆ ಇರ್ಬೋದು, ಅಲ್ಲಿಂದ ಪ್ರಾರಂಭ ಮಾಡಿ ರಿಸರ್ವೇಷನ್ ಅನ್ನ, ಅಂದರೆ ಯಾರು ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಕೊಡಬೇಕನ್ನುವಂಥ ಮೊದಲನೆಯ ಕೂಗನ್ನ ದೇಶದಲ್ಲಿ ಕೊಟ್ಟಂತ ಒಬ್ಬ ಮಹಾರಾಜರು ಮೈಸೂರು ಮಹಾರಾಜರು. ಸಾಮಾಜಿಕ ಭದ್ರತೆಯ ಚಿಂತನೆಯನ್ನು ಮಾಡಿದಂಥವ್ರು ಮೈಸೂರು ಮಹಾರಾಜರು. ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.